जोड़ो 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 ಬಂಧುಗಳೇ, ನಮ್ಮ ನೇತಾರರು कन्याकुमारी काश्मीरवरेगे भारत जोड़ो जो बसवना जी की विचारधारा थी, नारायण गुरु जी की विचारधारा थी, अंबेडकर जी की विचारधारा थी, ಯಾವುದು ಬಸವಣ್ಣನವರ ವಿಚಾರಧಾರೆ ಇರಬಹುದು, ಅಂಬೇಡ್ಕರ್ ಅವರ ವಿಚಾರಧಾರೆ ಇರಬಹುದು, ನಾರಾಯಣ ಗುರುಗಳ ವಿಚಾರಧಾರೆ ಇರಬಹುದು, उसी विचारधारा पे ये भारत जोड़ो यात्रा चल रही है। ಆ ಒಂದು ವಿಚಾರಧಾರೆಗೋಸ್ಕರ ಈ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೀವಿ। इसका दूसरा लक्ष्य, ಇದು ಎರಡನೇ ಗುರಿ, बीजेपी की सरकार को बताना, नरेंद्र मोदी जी को बताना, ಬಿಜೆಪಿ ಸರ್ಕಾರವನ್ನು ನಾವು ತೋರಿಸಬೇಕಾಗಿದೆ, ನರೇಂದ್ರ ಮೋದಿ ಅವರಿಗೆ ತೋರಿಸಬೇಕಾಗಿದೆ कि उन्होंने जो रोजगार देने का वायदा ತುಫಾನಿಗೂ ಬಿರುಗಾಳಿಗೂ ಎದೆಗುಂದದೆ ಮುನ್ನುಗ್ಗುವ ಈ ಹೆಜ್ಜೆಯ ತಡೆಯಲಾಗದು, ಕೈಲಾದರೆ ನಮ್ಮನ್ನು ನಿಲ್ಲಿಸಲಿ। ಮನದಲ್ಲಿದೆ ವಿಶ್ವಾಸವು, ಶುರುವಾಗಿದೆ ಹೊಸ ಅಧ್ಯಾಯವು, ಹರಿಯುತ್ತಿದೆ ಜನಸಾಗರ, ಒಟ್ಟಾಗಿವೆ ಕೋಟಿ ಕೈಗಳು, ಹುಮ್ಮಸ್ಸಿನ ಜೊತೆ ಹೊರಟಿದ್ದೇವೆ ಈ ದೇಶವು ಒಗ್ಗೂಡಿಸಲೆಂದೇ। ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತೀರಾ, ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತೀರಾ, ನಮ್ಮೊಂದಿಗೆ ಹೆಜ್ಜೆ ಹಾಕುತ್ತೀರಾ, ಜೊತೆಯಾಗಿ ಸಾಗೋಣ ಒಟ್ಟ। ಎಲ್ಲರೂ ಹೇಳಬೇಕು, ಈಗ ಜೊತೆಗೆ ಹೇಳಬೇಕು, ಜೋಡಿಸಿ ಜೋಡಿಸಿ ಮಾತಾಡ್ತಾರೆ। ಅದಕ್ಕೆ ಮೊದಲು ದಯವಿಟ್ಟು ಎಲ್ಲರೂ ಧ್ವನಿಗೂಡಿಸಿ ಜೋಡೋ ಜೋಡೋ ರಾಹುಲ್ ಗಾಂಧಿ ಅವರಿಗೆ 3,500 ಕಿಲೋಮೀಟರ್ ನಡೀತಾ ಇದ್ದಾರೆ, 1,500 ಕಿಲೋಮೀಟರ್ ಮುಗಿಸಿದ್ದಾರೆ, ಇನ್ನ 2,000 ಕಿಲೋಮೀಟರ್ ಹೋಗ್ಬೇಕು। ನೀವು ಶಕ್ತಿ ಕೊಡಬೇಕಾ, ಹೌದಾ ಇಲ್ವಾ? ರಾಹುಲ್ ಗಾಂಧಿ ಅವರಿಗೆ ಈಗ ಇಂದು ವೇದಿಕೆಗೆ ನಾಯಕರನ್ನ ಸ್ವಾಗತ ಮಾಡಲಿದ್ದಾರೆ ಸ್ಥಳೀಯ ಶಾಸಕರು, ಯುವ ಮುಖಂಡರು ಆದಂತ ಬಸವನಗೌಡ ದದ್ದಲ್ ಅವರು ನಮ್ಮನ್ನೆಲ್ಲ ಸ್ವಾಗತ ಮಾಡಲಿದ್ದಾರೆ। जोड़ो 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 ಬಂಧುಗಳೇ, ನಮ್ಮ ನೇತಾರರು ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಭಾರತ್ ಜೋಡೋ ಭಾರತ ಏಕೈಕ ಕಾರ್ಯಕ್ರಮದ ಅಂಗವಾಗಿ ನಮ್ಮ ನೇತಾರರಾದಂಥ ರಾಹುಲ್ ಗಾಂಧೀಜಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಅವ್ರನ್ನ ಕೋರ್ತಾ ಇದ್ದೀನಿ ಬಂಧುಗಳೇ। ನಮ್ಮ ಪ್ರದೇಶ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಂಧುಗಳೇ। ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮತ್ತು ನಮ್ಮ ರಾಜ್ಯದ ಉಸ್ತುವಾರಿಗಳಾದಂತ ಸುರ್ಜೇವಾಲಾ ಸಾಹೇಬರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ। ಮತ್ತೊಬ್ಬ ರಾಷ್ಟ್ರೀಯ ನಾಯಕರಾದಂತ ವೇಣುಗೋಪಾಲ್ ಸಾಹೇಬರು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಬಂಧುಗಳೇ। ವೇದಿಕೆ ಮೇಲಿರುವಂತಹ ಎಲ್ಲ ಹಿರಿಯ ನಾಯಕರನ್ನು ಸ್ವಾಗತ ಕೋರಿ ಭಾರತ ಯಾತ್ರೆಯಲ್ಲಿ ಭಾರತೀಯ ಹೆಜ್ಜೆಯನ್ನು ಹಾಕಿರುವಂತಹ
ಎಲ್ಲ ಯಾತ್ರಿಕರಿಗೆ ನಿಮ್ಮೆಲ್ಲರ ಪರವಾಗಿ ಅವರ ಪಾದಾರಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೀನಿ ಬಂಧುಗಳೇ. ಇವತ್ತು ನಮ್ಮ ರಾಹುಲ್ ಗಾಂಧೀಜಿಯವರು ಇವತ್ತು ಈ ಭಾಗದಲ್ಲಿ ಬಂದಿದ್ದಾರ. ನಮ್ಮ ಜಿಲ್ಲೆ ಪಾವನವಾಗಿದೆ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ರಾಹುಲ್ ಗಾಂಧೀಜಿ ಅವರಿಗೆ ಕೂಡ ಪಾದಾರಗಳಿಗೆ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಈಗ ತಾವೆಲ್ಲರೂ 4-6 ಜಿಲ್ಲೆಗಳಿಂದ ಮೂಲೆಯಿಂದ ಬಂದಿದ್ದೀರಾ ರಾಹುಲ್ ಗಾಂಧಿ ಅವರ ಮಾತನ್ನ ಕೇಳೋದಿಕ್ಕೆ. ಈಗ ರಾಹುಲ್ ಗಾಂಧಿ ಅವರು ತಮ್ಮನ್ನ ಉದ್ದೇಶಿಸಿ ಮಾತನಾಡ್ತಾರೆ. ಅದಕ್ಕೆ ಮೊದಲು ದಯವಿಟ್ಟು ಎಲ್ಲರೂ ಧ್ವನಿಗೂಡಿಸಿ. ಏನಕ್ಕೆ? ಜೋಡೋ 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 ರಾಹುಲ್ ಗಾಂಧಿ ಅವರಿಗೆ. ನಾನೀಗ ರಾಹುಲ್ ಗಾಂಧಿ ಅವರನ್ನ ಸ್ವಾಗತ ಮಾಡ್ತಾ ಇದ್ದೇನೆ ಮಾತಾಡ್ಲಿಕ್ಕೆ. स्टेज पे कांग्रेस पार्टी के सब वरिष्ठ नेता, भीड़ में कांग्रेस के नेता, कार्यकर्ता, भाइयों और बहनों, आप सबका यहां बहुत बहुत स्वागत, नमस्कार। कुछ दिन पहले हमने कन्याकुमारी से कश्मीर तक ये भारत जोड़ो यात्रा शुरू की। ಕೆಲವು ದಿನಗಳ ಹಿಂದೆ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೆ ಈ ಭಾರತ್ ಜೋಡೋ ಯಾತ್ರೆ ನಾವು ಪ್ರಾರಂಭ ಮಾಡಿದ್ದೀವಿ. भारत जोड़ो यात्रा की क्या जरूरत है? ಭಾರತ್ ಜೋಡೋ ಯಾತ್ರೆಯ ಅವಶ್ಯಕತೆ ಏನಿದೆ? आज अगर हम अपने देश को, इस प्रदेश को देखें तो बीजेपी और आरएसएस ने पूरे देश में नफरत और हिंसा फैला रखी है। ये देश नफरत और हिंसा का देश नहीं है। ನಮ್ಮ ದೇಶ ದ್ವೇಷ ಮತ್ತು ಅಸೂಯ ಒಂದು ನಮ್ಮ ದೇಶ ಅಲ್ಲ. और नफरत और हिंसा से इस देश को कोई फायदा नहीं मिलने वाला है। ಇವತ್ತು ಈ ದ್ವೇಷ ಮತ್ತು ಅಸೂಯೆಯಿಂದ ಮತ್ತು ಹಿಂಸಾಚಾರದಿಂದ ನಮ್ಮ ದೇಶಕ್ಕೆ ಏನೂ ಲಾಭ ಆಗೋದಿಲ್ಲ. भारत जोड़ो यात्रा में हम सुबह चलना शुरू करते हैं और शाम तक चलते हैं। ಈ ಒಂದು ಭಾರತ್ ಜೋಡೋ ಯಾತ್ರೆಯಲ್ಲಿ ನಾವು ಬೆಳಗ್ಗೆಯಿಂದ ಪ್ರಾರಂಭ ಮಾಡಿ ಇವತ್ತು ಸಾಯಂಕಾಲದವರೆಗೆ ಈ ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. मैं सिद्धरमैया जी, डीके शिव कुमार जी और कांग्रेस के सब नेता एक साथ घंटों चलते हैं। ಈ ಪಾದಯಾತ್ರೆಯಲ್ಲಿ ನಾನು, ಸಿದ್ದರಾಮಯ್ಯನವರು, ಡಿಕೆ ಶಿವಕುಮಾರ್ ಅವರು ಮತ್ತು ಕಾಂಗ್ರೆಸ್ ಪಕ್ಷದ ಅನೇಕ ನಾಯಕರು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. दिन में 6-7 घंटे चलते हैं। ದಿನದಲ್ಲಿ 6-7 ಗಂಟೆಗಳ ಕಾಲ ನಾವು ಪಾದಯಾತ್ರೆಯನ್ನ ಮಾಡ್ತಾ ಇದ್ದೀವಿ. उस समय हम कोई भाषण नहीं करते, हम कर्नाटक की जनता को ज्ञान नहीं देते। ಆ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಭಾಷಣಗಳನ್ನು ಮಾಡೋದಿಲ್ಲ. ನಮ್ಮ ಈ ದೇಶದ ಜನರಿಗೆ ನಾವು ಯಾವ ಬುದ್ಧಿಮಾತನ್ನ ಹೇಳ್ತಾ ಇಲ್ಲ. जिससे भी हम मिलते हैं, चाहे वो किसान हो, मजदूर हो, व्यापारी हो, युवा हो, माता बहन हो, हम चुप रहते हैं और उनकी बात सुनते हैं और समझने की कोशिश करते हैं। ಇವತ್ತು ನಾವು ಎಲ್ಲರನ್ನ ಭೇಟಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅದು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಇವತ್ತು ಯಾವುದೇ ಜನ ಯುವಕರಾಗಿರ್ಬೋದು, ಅವ್ರ ಮಾತುಗಳನ್ನ ನಾವು ಆಲಿಸ್ತಾ ಇದ್ದೀವಿ. ಆ ಮಾತುಗಳನ್ನ ನಾವು ಅರ್ಥ ಮಾಡ್ಕೊಳ್ತಾ ಇದ್ದೀವಿ. 7 घंटे सुनने के बाद
हम 10-15 मिनट बोलते हैं। ಇವತ್ತು 7 ಗಂಟೆಗಳ ಕಾಲ ಅವರು ಮಾತುಗಳನ್ನ ಕೇಳಿದ ಮೇಲೆ ನಾವು ಕೇವಲ 10-15 ನಿಮಿಷಗಳ ಇವತ್ತು ಭಾಷಣಗಳನ್ನ ಮಾಡ್ತಾ ಇದ್ದೀವಿ. किसानों से मिलते हैं, उनसे एमएसपी के बारे में बात होती है, उनकी मुश्किलों के बारे में बात होती है, पानी की समस्या के बारे में बात होती है, जो बारिश से उनके खेत में नुकसान हुआ है उसके बारे में बात होती है। ಯಾವಾಗ ನಾವು ರೈತರನ್ನ ಭೇಟಿ ಆಗ್ತೀವಿ, ನಾವು ಅವರನ್ನ ಮಿನಿಮಮ್ ಸಪೋರ್ಟ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅವರ ಹೊಲಗದ್ದೆಗಳಲ್ಲಿ ಆಗಿರ್ತಕ್ಕಂಥ ಈ ಅತಿವೃಷ್ಟಿ ಆಗಿರ್ತಕ್ಕಂಥ ನಷ್ಟದ ಬಗ್ಗೆ ನಾವು ಅವರನ್ನ ತಿಳ್ಕೊಳ್ತಾ ಇದ್ದೀವಿ. ಅವರ ಕಷ್ಟಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಅವರ ನೀರಿನ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. आजाद हिंदुस्तान में पहली बार हमारा किसान टैक्स दे रहा है। ನಮ್ಮ ದೇಶದ ಸ್ವಾತಂತ್ರ್ಯದ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದ ರೈತರು ಇವತ್ತು ಟ್ಯಾಕ್ಸ್ ಕೊಡ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗಿದೆ. 5% ಫರ್ಟಿಲೈಸರ್ पे, 5% ಇವತ್ತು ನಮ್ಮ ಗೊಬ್ಬರದ ಮೇಲೆ ನಾವು ಟ್ಯಾಕ್ಸ್ ಅನ್ನ ಕೊಡ್ತಾ ಇದ್ದೀವಿ. 12% जीएसटी ट्रैक्टर पे, 12% ಇವತ್ತು GST ಟ್ಯಾಕ್ಸ್ ಅನ್ನ ನಾವು ಟ್ರ್ಯಾಕ್ಟರ್ ಮೇಲೆ ಕೊಡ್ತಾ ಇದ್ದೀವಿ. और 18% पेस्टिसाइड पे। 18% ನಾವು ಔಷಧಿಗಳ ಮೇಲೆ, ಪೆಸ್ಟಿಸೈಡ್ ಮೇಲೆ ಇವತ್ತು ಕೊಡ್ತಾ ಇದ್ದೀವಿ. और डीजल के लिए तकरीबन 90 रुपए लीटर। ಇವತ್ತು ನಮ್ಮ ಡೀಸೆಲ್ 90 ರೂಪಾಯಿ ಟ್ಯಾಕ್ಸ್ ಅನ್ನ ನಾವು ಕೊಡ್ತಾ ಇದ್ದೀವಿ. जब हम किसानों से पूछते हैं खेत से कितना पैसा बनता है, हमें बताते हैं कि मुश्किल से थोड़ा सा पैसा निकलता है। ನಾವು ರೈತರನ್ನ ಕೇಳಿದಾಗ ಇವತ್ತು ವ್ಯವಸಾಯದಿಂದ ನಿಮಗೆ ಎಷ್ಟು ಹಣ ಬರ್ತಾ ಇದೆ ಅಂತ ಕೇಳಿದಾಗ ಅವರು ಬಹಳ ಕಷ್ಟದಿಂದ ನಮಗೆ ಬಹಳ ಅಲ್ಪ ಹಣವನ್ನ ಬರ್ತಾ ಇದೆ ಅಂತಕ್ಕಂಥದ್ದು ರೈತರು ನಮಗೆ ಹೇಳ್ತಾ ಇದ್ದಾರೆ. कपास के किसान से कल बात हुई, ಹತ್ತಿ ಬೆಳೀತಕ್ಕಂಥ ರೈತರಿಂದ ನಾವು ನಿನ್ನೆ ಅವ್ರ ಜೊತೆ ಮಾತನಾಡಿದ್ವಿ. हमने उससे पूछा पिछले 10 साल में कितने सालों में आपने पैसा बनाया। ನಾನು ಅವ್ರನ್ನ ಕೇಳಿದ್ದು 10 ವರ್ಷದಲ್ಲಿ ನೀವು ಎಷ್ಟು ಹಣ ಮಾಡಿದ್ದೀರಿ ಈ ಒಂದು ವ್ಯವಸಾಯದಿಂದ ಅಂತ ಹೇಳಿ. कहा कि 10 साल में से 7 साल नुकसान हुआ है, 3 साल पैसा बना है। ಅವ್ರು ಹೇಳಿದ್ರು ನಾವು 10 ವರ್ಷದಲ್ಲಿ 7 ವರ್ಷ ನಮಗೆ ನುಕ್ಸಾನ್ ಆಗಿದೆ, 7 ವರ್ಷ ನಮಗೆ ನಷ್ಟ ಆಗಿದೆ, ಕೇವಲ 3 ವರ್ಷ ನಮಗೆ ಲಾಭ ಆಗಿದೆ ಅಂತ ಹೇಳಿದ್ದಾರೆ. हमें बताया कि बारिश के कारण उसको जबरदस्त नुकसान हुआ, पूरा खेत बर्बाद हो गया। ಅವ್ರು ಹೇಳಿದ್ರು ಇವತ್ತು ಅತಿವೃಷ್ಟಿಯಿಂದ ಜಾಸ್ತಿ ಮಳೆ ಆಗಿದ್ರಿಂದ ನಮಗೆ ಸಂಪೂರ್ಣವಾಗಿ ನಮ್ಮ ಹೊಲಗಳಲ್ಲಿ ನಮ್ಮ ಬೆಳೆ ನಷ್ಟ ಆಗಿದೆ ಅಂತಕ್ಕಂಥದ್ದು ನಮಗೆ ತಿಳಿಸಿದ್ದಾರೆ. मैंने उससे पूछा, बीमा के बारे में पूछा, इंश्योरेंस के बारे में पूछा। कहता है कि सरकार का जो इंश्योरेंस स्कीम है वो चोरी है। इंश्योरेंस स्कीम नहीं है, चोरी है। ನಾನು ರೈತರನ್ನ ಕೇಳಿದೆ, ಈ ಫಸಲ್ ಬಿಮಾ ಯೋಜನೆ ಇಂದ ಏನು ನಿಮಗೆ ಲಾಭ ಆಗಿದೆ ಅಂತ ಕೇಳಿದ್ರೆ ರೈತರು ನನ್ನನ್ನು ಹೇಳಿದ್ದಾರೆ ಏನಂತಂದ್ರೆ ಇದು ಫಸಲ್ ಬಿಮಾ ಯೋಜನೆಯಿಂದ ನಮಗೇನು ಲಾಭ ಆಗಿಲ್ಲ, ಇದರಿಂದ ನಮಗೆ ಕಳ್ಳತನ ಆಗ್ತಾ ಇದೆ, ಇವತ್ತು ಸರ್ಕಾರ ನಮಗೆ ಲೂಟಿ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ. मैंने उनसे पूछा सरकार ने आपके लिए क्या किया। ನಾನು ಅವ್ರನ್ನ ಕೇಳಿದೆ ಇವತ್ತು ಸರ್ಕಾರ ನಿಮಗೋಸ್ಕರ ಏನ್ ಮಾಡಿದೆ ಅಂತ. कहता है 70,000 करोड़ रुपए हमारा कर्जा माफ किया। ಅವ್ರು ಹೇಳ್ತಾ ಇದ್ದಾರೆ ನಾವು 70,000 ಕೋಟಿ ಸಾಲ ಮನ್ನಾ ಮಾಡಿದೀವಿ ಅಂತ ಹೇಳಿ. मैंने पूछा आपका कितना कर्जा माफ हुआ। ನಾನು ಅವ್ರನ್ನ ಕೇಳಿದೆ ನಿಮ್ಮ ಎಷ್ಟು ಸಾಲ ಮನ್ನಾ ಆಗಿದೆ ಅಂತ ಹೇಳಿ. 4 लाख रुपए कर्जा माफ हुआ था। 4 ಲಕ್ಷ ಇವತ್ತು ಸಾಲ ಮನ್ನಾ ಆಗಿದೆ ಅಂತ ಅವ್ರು ಹೇಳಿದ್ರು. मैंने कहा ये तो तुम यूपीए की बात कर रहे हो, मैं तो बीजेपी के बारे में सवाल पूछ रहा हूं। ನಾನು ಹೇಳಿದೆ ಅವರಿಗೆ ನೀವು ಇದನ್ನ ಸಾಲ ಮನ್ನಾ ಆಗಿದೆ ಯುಪಿಎ ಗವರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದೀರಿ, ನೀವು ಬಿಜೆಪಿ ಗವರ್ಮೆಂಟ್ ಬಗ್ಗೆ ಏನಾದ್ರೂ ಸಾಲ ಮನ್ನಾ ಮಾಡಿದೆ ಅಂತ ಅವ್ರನ್ನ ಕೇಳಿದೆ ನಾನು. कहता है बीजेपी की सरकार ने हमारे लिए कुछ नहीं किया। ಹೇಳ್ತಾ ಇದ್ದಾರೆ ಬಿಜೆಪಿ ಸರ್ಕಾರ ನಮ್ಮ ರೈತರಿಗೋಸ್ಕರ ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. ये है हालत कर्नाटक के किसान की। ಇದು ನಮ್ಮ ಕರ್ನಾಟಕ ರಾಜ್ಯದ ರೈತರ ಪರಿಸ್ಥಿತಿ ಆಗಿದೆ. नरेंद्र मोदी जी ने नोटबंदी की और गलत जीएसटी लागू की।
ನರೇಂದ್ರ ಮೋದಿ ಅವರು ಇವತ್ತೇನು ನೋಟ್ ಬಂದಿ ಮಾಡಿದ್ರು ಮತ್ತು ತಪ್ಪಾಗಿ GST ಅನ್ನ ಇವತ್ತು ನಮ್ಮ ಮೇಲೆ ಹೇರಿದ್ದಾರೆ. मैं आपसे पूछना चाहता हूं, यहां पे कोई एक व्यक्ति है जिसको नोटबंदी से फायदा हुआ हो? ನಾನು ಇಲ್ಲಿ ನಿಮ್ಮನ್ನ ಕೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ, ಈ ನೋಟ್ ಬಂದಿಯಿಂದ ಯಾರಿಗಾದ್ರೂ ಒಬ್ಬರಿಗಾದ್ರೂ ಲಾಭ ಆಗಿದೆಯಾ? एक आदमी है जिसको GST से फायदा हुआ है? ಯಾರು ಒಬ್ಬರಾದ್ರೂ ಇದ್ದಾರೆ ನಿಮ್ಗೆ GST ಇಂದ ಲಾಭ ಆದವರು ಯಾರಾದ್ರೂ ಒಬ್ಬರಾದ್ರೂ ಇದ್ದಾರಾ? जो हमारे छोटे व्यापारी हैं, मिडिल साइज बिजनेस हैं, जो रोजगार दिलवाते हैं, वो सब नष्ट हो गए, खत्म हो गए GST नोटबंदी के कारण। ಇವತ್ತು ನಮ್ಮ ಮಾಧ್ಯಮ ವ್ಯಾಪಾರಿಗಳು, ಬೀದಿ ವ್ಯಾಪಾರಿಗಳು ಇವತ್ತು ಸಂಪೂರ್ಣವಾಗಿ ನಾಶ ಆಗಿ ಹೋಗಿದ್ದಾರೆ ಈ GST ಮತ್ತು ನೋಟ್ ಬಂದಿ ಅಂತ ಅಂತಕ್ಕಂಥದ್ದು ನಮಗೆ ಗೊತ್ತಾಯ್ತು. आज हिंदुस्तान अपने युवाओं को रोजगार नहीं दे सकता। ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ನಿರುದ್ಯೋಗಿ ಯುವಕರಿಗೆ ಇವತ್ತು ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. इन सड़कों पे मेरे साथ युवा चलते हैं। ಇವತ್ತು ಈ ರಸ್ತೆಗಳ ಮೇಲೆ ನನ್ನ ಜೊತೆ ಈ ದೇಶದ ಯುವಕರು ನಡೀತಾ ಇದ್ದಾರೆ. पहला सवाल पूछता हूं, पढ़ाई की, डिग्री ली? ನಾನು ಮೊದಲು ಅವ್ರಿಗೆ ಕೇಳ್ತಾ ಇದ್ದೇನೆ, ನೀವು ಓದಿದ್ದೀರಾ, ಡಿಗ್ರಿ ಮಾಡಿದ್ದೀರಾ? सब के सब कहते हैं पढ़ाई की, डिग्री मिली। ಅವ್ರು ಹೇಳ್ತಾ ಇದ್ದಾರೆ, ಹೌದು ನಾವು ಓದಿದೀವಿ, ನಾವು ಡಿಗ್ರಿ ಮಾಡಿದೀವಿ. और फिर मैं पूछता हूं, उस डिग्री का फायदा मिला? ಮತ್ತೆ ಅವ್ರಿಗೆ ಕೇಳ್ತಾ ಇದ್ದೀವಿ, ಡಿಗ್ರಿಯಿಂದ ನಿಮ್ಗೆ ಏನಾದ್ರೂ ಲಾಭ ಆಗಿದೆಯಾ? रोजगार मिला? ನಿಮ್ಗೆ ಏನಾದ್ರೂ ನೌಕರಿ ಸಿಕ್ಕಿದೆಯಾ? और सबके सब कहते हैं कुछ नहीं मिला, बेरोजगार है। ಎಲ್ಲರೂ ಹೇಳ್ತಾ ಇದ್ದಾರೆ ನಮ್ಗೇನೂ ಸಿಕ್ಕಿಲ್ಲ, ನಾವೆಲ್ಲರೂ ನಿರುದ್ಯೋಗ ಆಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. भाइयों और बहनों, दुनिया का दूसरा अमीर व्यक्ति हिंदुस्तान का है। ಇವತ್ತು ಎಲ್ಲ ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇವತ್ತು ಇಡೀ ವಿಶ್ವದ ಎರಡನೇ ಅತಿ ಶ್ರೀಮಂತ ವ್ಯಕ್ತಿ ನಮ್ಮ ಭಾರತದವನಿದ್ದಾನೆ. अगर आप दुनिया के सबसे अमीर लोगों की लाइन लगा दो, दूसरे नंबर पे हिंदुस्तान का एक व्यक्ति आता है। ಒಂದ್ ವೇಳೆ ನೀವು ಇಡೀ ವಿಶ್ವದ ಅತಿ ಶ್ರೀಮಂತ ಜನರ ನೀವು ಒಂದು ಪಟ್ಟಿಯನ್ನ ತಯಾರು ಮಾಡಿದ್ರೆ ಇವತ್ತು ಎರಡನೇ ಸ್ಥಾನದಲ್ಲಿ ನಮ್ಮ ಭಾರತದ ವ್ಯಕ್ತಿಯನ್ನ ಕಾಣಿಸ್ತಾನೆ. उसको हिंदुस्तान के प्रधानमंत्री ने हिंदुस्तान का पूरा इंफ्रास्ट्रक्चर पकड़ा दिया। ಅವರಿಗೆ, ಆ ವ್ಯಕ್ತಿಗೆ ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿಗಳು ನಮ್ಮ ದೇಶದ ಸಂಪೂರ್ಣ ಸಂಪನ್ಮೂಲಗಳನ್ನು ಅವರಿಗೆ ದಾರಿ ಎರೆದಿದ್ದಾರೆ. एयरपोर्ट पकड़ा दिए, ಏರ್ಪೋರ್ಟ್ ಕೊಟ್ಟಿದ್ದಾರೆ, पोर्ट पकड़ा दिए, ಪೋರ್ಟ್ ಕೊಟ್ಟಿದ್ದಾರೆ. खेती का बिजनेस पकड़ा दिया, ಇವತ್ತು ನಮ್ಮ ರೈತರ ಒಂದು ವ್ಯವಸಾಯನೂ ಅವರಿಗೆ ಕೊಟ್ಟಿದ್ದಾರೆ. सड़कों का बिजनेस पकड़ा दिया, ಇವತ್ತೆಲ್ಲ ರೋಡ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ ಅವ್ರಿಗೆ ಕೊಟ್ಟಿದ್ದಾರೆ. अब टेलीकॉम पकड़ा रहे हैं। ಇವತ್ತು ಟೆಲಿಫೋನ್, ಇವತ್ತೇನು ಮೊಬೈಲ್, ಆ ಒಂದು ಬಿಸ್ನೆಸ್ ಕೂಡ ಅವ್ರಿಗೆ ಕೊಡ್ತಾ ಇದ್ದಾರೆ. ये दुनिया में दूसरे नंबर पे, अमीरों की लिस्ट पे दूसरे नंबर पे आता है। ಇವರು ಇಡೀ ವಿಶ್ವದ ಅತಿ ಶ್ರೀಮಂತರ ಪಟ್ಟಿಯಲ್ಲಿ ಎರಡನೇ ಸ್ಥಾನದಲ್ಲಿದ್ದಾರೆ. आप मुझे यह समझाओ कि हिंदुस्तान में एक तरफ दुनिया के सबसे अमीर लोग और दूसरी तरफ दुनिया में सबसे ज्यादा बेरोजगार लोग, ये क्या हो रहा है? ಇವತ್ತು ನೀವು ನನಗೆ ತಿಳಿಸ್ರಿ, ಇವತ್ತು ಒಂದು ಕಡೆ ಇಡೀ ವಿಶ್ವದ ಅತಿ ಶ್ರೀಮಂತ ಜನರು ಒಂದು ಕಡೆ ಇದ್ರೆ, ಇವತ್ತು ಇಡೀ ದೇಶದಲ್ಲಿ ನಿರುದ್ಯೋಗಿ ಯುವಕರು ಒಂದು ಕಡೆ ಇದ್ದಾರೆ. इन व्यक्तियों के जेब में पैसा कहां से आ रहा है? ಈ ಒಂದು ಶ್ರೀಮಂತ ವ್ಯಕ್ತಿಗಳಲ್ಲಿ ಹಣ ಎಲ್ಲಿಂದ ಬರ್ತಾ ಇದೆ? ये किसका पैसा है? ಇದು ಯಾರ ಹಣ ಇದೆ? भाइयों और बहनों, ये हिंदुस्तान के किसानों का, मजदूरों का, आपका पैसा है। ಅಣ್ಣ ತಮ್ಮಂದಿರೇ, ಇವತ್ತು ಈ ಹಣ ನಮ್ಮ ದೇಶದ ರೈತರ ಹಣ, ಇದು ನಿಮ್ಮ ಹಣ ಇದೆ. और कर्नाटक की सरकार ने सब रिकॉर्ड तोड़ दिए। ಮತ್ತು ಕರ್ನಾಟಕ ಸರ್ಕಾರ ಈ ಎಲ್ಲಾ ರೆಕಾರ್ಡ್ ಅನ್ನ ಇವತ್ತು ಮುರಿದಿದೆ. 40% कमीशन सब चीज पर, कुछ नहीं छोड़ा। 40% ಇವತ್ತು ಲಂಚ, ಎಲ್ಲದರಲ್ಲಿ ಯಾವುದು ಬಿಟ್ಟಿಲ್ಲ. पकौड़े बनाने हैं तब भी 40% देना पड़ेगा। ಯಾರಿಗಾದ್ರೂ ಪಕೋಡ ಮಾಡೋದಿದ್ರು 40% ಲಂಚ ಕೊಡ್ಬೇಕು ಇವ್ರಿಗೆ. उन्हीं के लोग रिजाइन कर रहे हैं। ಅವರ ಜನರೇ ಇವತ್ತು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ.
सब इंस्पेक्टर की नौकरी 80 लाख रुपए में मिल जाएगी। ಇವತ್ತು ಒಬ್ಬ ಸಬ್ ಇನ್ಸ್ಪೆಕ್ಟರ್ ನೌಕರಿ 80 ಲಕ್ಷಕ್ಕೆ ಹರಾಜು ಹಾಕಿದ್ದಾರೆ ಇವರು. तो भाई और बहनों, भारत जोड़ो यात्रा 3 मुद्दों के लिए की गई है। ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇವತ್ತು ಭಾರತ್ ಜೋಡೋ ಯಾತ್ರೆ 3 ವಿಷಯಗಳಿಗೋಸ್ಕರ ಈ ಭಾರತ್ ಜೋಡೋ ಯಾತ್ರೆಯನ್ನ ಮಾಡ್ತಾ ಇದ್ದೀನಿ. सबसे पहले भारत को जोड़ने के लिए, नफरत और हिंसा को मिटाने के लिए। ಮೊಟ್ಟ ಮೊದಲನೇದಾಗಿ ಈ ಇಡೀ ಭಾರತವನ್ನ ನಾವು ಜೋಡಿಸೋದಕ್ಕೋಸ್ಕರ ಮತ್ತು ಇಲ್ಲಿರ್ತಕ್ಕಂಥ ಏನು ಅಸೂಯೆ ದ್ವೇಷ ಇದೆ ಇದನ್ನ ಅಳಿಯೋದಕ್ಕೋಸ್ಕರ ಇವತ್ತು ಭಾರತ್ ಜೋಡೋ ಮಾಡ್ತಾ ಇದ್ದೀವಿ. जो बसवना जी की विचारधारा थी, नारायण गुरु जी की विचारधारा थी, अंबेडकर जी की विचारधारा थी, ಯಾವುದು ಬಸವಣ್ಣನವರ ವಿಚಾರಧಾರೆ ಇರಬಹುದು, ಅಂಬೇಡ್ಕರ್ ಅವರ ವಿಚಾರಧಾರೆ ಇರಬಹುದು, ನಾರಾಯಣ ಗುರುಗಳ ವಿಚಾರಧಾರೆ ಇರಬಹುದು, उसी विचारधारा पे ये भारत जोड़ो यात्रा चल रही है। ಆ ಒಂದು ವಿಚಾರಧಾರೆಗೋಸ್ಕರ ಈ ಭಾರತ್ ಜೋಡೋ ಯಾತ್ರೆ ಮಾಡ್ತಾ ಇದ್ದೀವಿ. इसका दूसरा लक्ष्य ಇದು ಎರಡನೇ ಗುರಿ, बीजेपी की सरकार को बताना, नरेंद्र मोदी जी को बताना ಬಿಜೆಪಿ ಸರ್ಕಾರವನ್ನ ನಾವು ತೋರಿಸಬೇಕಾಗಿದೆ, ನರೇಂದ್ರ ಮೋದಿ ಅವರಿಗೆ ತೋರಿಸಬೇಕಾಗಿದೆ कि उन्होंने जो रोजगार देने का वायदा किया था, हर साल 2 करोड़ युवाओं को रोजगार देने का वायदा किया था, उस वायदे को पूरा करें। ಅವ್ರಿಗೆ ಹೇಳ್ಬೇಕು, ತೋರಿಸಬೇಕಾಗಿದೆ, ಏನು ಈ ದೇಶದ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ನೌಕರಿಯನ್ನ ಕೊಡ್ತೀವಿ ಅಂತ ವಾಗ್ದಾನ ಮಾಡಿದ್ರು, ಅದನ್ನ ಮಾಡಬೇಕು ಅಂತಕ್ಕಂಥದ್ದು ಅವರಿಗೆ ಎಚ್ಚರಿಕೆಯನ್ನ और ಕೊಡಬೇಕಾಗಿದೆ. ये मैं नहीं कह रहा हूं, ये हिंदुस्तान का हर युवा कह रहा है। ಇದು ನಾನು ಹೇಳ್ತಾ ಇಲ್ಲ, ಇಡೀ ದೇಶದ ಯುವಕರು ಹೇಳ್ತಾ ಇದ್ದಾರೆ. और तीसरा मुद्दा, ಮತ್ತು ಮೂರನೇ ಒಂದು ನಮ್ಮ जो महंगाई बढ़ती जा रही है, ಈಗ ನಮ್ಮ ದೇಶದಲ್ಲಿ ಇವತ್ತು ಪದಾರ್ಥಗಳ ಇವತ್ತು ಏನು ರೇಟ್ ಜಾಸ್ತಿ ಆಗ್ತಾ ಇದೆ. गैस सिलेंडर 400 रुपए का होता था, आज 1000 रुपए का है। ಇವತ್ತು ಗ್ಯಾಸ್ ಸಿಲಿಂಡರ್ ನಮ್ಮ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು, ಇವತ್ತು 1000 ರೂಪಾಯಿ ಆಗಿದೆ. पेट्रोल और डीजल की कीमत बढ़ती जा रही है, रुकती नहीं है। ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಮೇಲೆ ಏರ್ತಾನೆ ಇದ್ದಾವೆ, ನಿಲ್ತಾ ಇಲ್ಲ. ಅದು इंटरनेशनल मार्केट में तेल का दाम कम हो ज्यादा, हिंदुस्तान में पेट्रोल डीजल का दाम बढ़ता ही जाएगा। ಇವತ್ತು ಅಂತಾರಾಷ್ಟ್ರೀಯ ಮಾರ್ಕೆಟಿನಲ್ಲಿ ಇವತ್ತು ಡೀಸೆಲ್ ಪೆಟ್ರೋಲ್ ದರ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ, ಆದ್ರೆ ನಮ್ಮ ದೇಶದಲ್ಲಿ ಮಾತ್ರ ಡೀಸೆಲ್ ಪೆಟ್ರೋಲ್ ದರ ಏರ್ತಾನೆ ಇರ್ತದೆ. इसीलिए हमने कन्याकुमारी से कश्मीर तक भारत जोड़ो यात्रा शुरू की। ಆದ್ರಗೋಸ್ಕರ ನಾವು ಕನ್ಯಾಕುಮಾರಿಯಿಂದ ಇವತ್ತು ಕಾಶ್ಮೀರವರೆಗೆ ಭಾರತ್ ಜೋಡೋ ಯಾತ್ರಾ ಪ್ರಾರಂಭ ಮಾಡಿದೀವಿ. थोड़ा सा मैं अब आपके बारे में बोलना चाहता हूं। ಸ್ವಲ್ಪ ವಿಷಯ ನಿಮ್ಮ ಬಗ್ಗೆನೂ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ये जो 371 जे है, ये किसने करवाया? ಈ ಆರ್ಟಿಕಲ್ 371 ಜೆ ಇದನ್ನ ಯಾರು ಮಾಡಿದ್ರು? भाइयों और बहनों, वाजपेयी जी और अडवाणी जी ने 371 जे को मना किया था। ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇವತ್ತು ವಾಜಪೇಯಿ ಅವರು, LK ಆಡ್ವಾಣಿ ಅವರು ಆರ್ಟಿಕಲ್ 371 ಜೆ ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು. उन्होंने, बीजेपी ने कहा था कि ये करा नहीं जा सकता, हम नहीं करने वाले। ಅವ್ರು ಹೇಳಿದ್ರು ಇದು ಆರ್ಟಿಕಲ್ 371 ಜೆ ಮಾಡಕ್ ಆಗೋದಿಲ್ಲ, ನಾವು ಮಾಡೋದಿಲ್ಲ ಅಂತ ಹೇಳಿದ್ರು. कांग्रेस पार्टी ने, हमने आपसे वायदा किया और वायदा हमने पूरा करके दिखाया। ನಾವು ಏನು ಮಾತು ಕೊಟ್ಟಿದ್ವಿ, ಆರ್ಟಿಕಲ್ 371 ಜೆ ಮಾಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ, ಆ ಮಾತನ್ನ ನಾವು ಉಳಿಸ್ಕೊಂಡಿದ್ದೀವಿ, ಆರ್ಟಿಕಲ್ 371 ಜೆ ಮಾಡಿದ್ದೀವಿ. ये भाइयों और बहनों, ये छोटी बात नहीं है। ಅಣ್ಣ ತಮ್ಮಂದಿರೇ, ತಾಯಂದಿರೇ, ಇದು ಸಣ್ಣ ವಿಷಯ ಅಲ್ಲ. ಇದು 40,000 सरकारी नौकरियां आपको मिली। 40,000 ನಮಗೆ ಸರ್ಕಾರಿ ಹುದ್ದೆಗಳು ಇವತ್ತು ನಮ್ಮ ಯುವಕರಿಗೆ ಸಿಕ್ಕಿವೆ ಈ ಆರ್ಟಿಕಲ್ 371 ಜೆ ಇಂದ. लाखों युवाओं को एडमिशन मिला। ಇವತ್ತು ಲಕ್ಷಾಂತರ ಯುವಕರಿಗೆ ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜ್ಗಳಲ್ಲಿ ಇವತ್ತು ಅಡ್ಮಿಷನ್ ಸಿಕ್ಕಿದೆ. मेडिकल कॉलेजेस में, इंजीनियरिंग कॉलेजेस में, प्रोफेशनल कोर्सेज में। ಇವತ್ತು ಮೆಡಿಕಲ್ ಕಾಲೇಜ್ಗಳಲ್ಲಿ, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮತ್ತು ಪ್ರೊಫೆಷನಲ್ ಕೋರ್ಸಸ್ಗಳಲ್ಲಿ ನಮ್ಮ ಯುವಕರಿಗೆ ಆದ್ಯತೆ ಮೇಲೆಗೆ ಇವತ್ತು ಅಡ್ಮಿಷನ್ ಅನ್ನ ಸಿಕ್ಕಿದೆ. और आपके इंफ्रास्ट्रक्चर, सड़कों पे
10,000 करोड़ रुपए आपको दिया गया। ಇವತ್ತು ನಿಮ್ಮ ಈ ಭಾಗದ ಮೂಲಭೂತ ಸೌಕರ್ಯಗಳಿಗೆ ಇವತ್ತು 10,000 ಕೋಟಿ ಇವತ್ತು ಆರ್ಟಿಕಲ್ 371 ಜಾರಿಯಲ್ಲಿ ನಮ್ಮ ಸರ್ಕಾರ ಕೊಟ್ಟಿತ್ತು. ये फर्क है हम में उनमें। हम कुछ कह देते हैं, फिर हम करके दिखाते हैं। ಇದೇ ವ್ಯತ್ಯಾಸ ಇದೆ ನಮಗೂ ಅವರಿಗೂ. ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ. ನುಡಿದಂತೆ ನಡೆದಿರ್ತಕ್ಕಂಥ ಸರ್ಕಾರ ನಮ್ಮ ಸಿದ್ದರಾಮಯ್ಯ ಸರ್ಕಾರ. और ये बात हम बसवना जी से सीखे थे। ಈ ಮಾತನ್ನ ಇವತ್ತು ನುಡಿದಂತೆ ನಡೀತಕ್ಕಂಥದನ್ನ ನಾವು ಬಸವಣ್ಣನವರಿಂದ ಕಲ್ತಿದ್ದೀವಿ. उन्होंने कहा था जो कहते हो उसे करके दिखाओ। ಅವ್ರು ಹೇಳಿದ್ರು, ಬಸವಣ್ಣನವರು ಹೇಳಿದ್ರು, ಯಾವ ನುಡಿದಂತೆ ನಡಿ ಅಂತ ಹೇಳಿದ್ರು ಆ ರೀತಿ ನಾವು ಮಾಡ್ತಾ ಇದ್ದೀವಿ. यात्रा में आपने हमें अपनी पूरी शक्ति दी। ಈ ಯಾತ್ರೆಯಲ್ಲಿ ನಿಮ್ಮ ಸಂಪೂರ್ಣವಾದ ಶಕ್ತಿಯನ್ನ ನನಗೆ ನೀವು ಕೊಟ್ಟಿದ್ದೀರಿ. देखो पुलिस वाले मुस्कुरा रहे हैं। ನೋಡಿ, ನಮ್ಮ ಇವತ್ತು ಇಲ್ಲಿರ್ತಕ್ಕಂಥ ಪೊಲೀಸ್ನವರು ಕೂಡ ನಗ್ತಾ ಇದ್ದಾರೆ. इन्होंने भी खूब मदद की। ಇವರು ಕೂಡ ಬಹಳ ಸಹಾಯ ಮಾಡಿದ್ದಾರೆ. धक्के खाए ಬಹಳಷ್ಟು ಧಕ್ಕೆಗಳನ್ನ ತಿಂದಿದ್ದಾರೆ. तो आपने अपना पूरा प्यार, अपनी पूरी शक्ति इस यात्रा को और भारत को जोड़ने में दी। ಇವತ್ತು ನಿಮ್ಮ ಸಂಪೂರ್ಣ ಶಕ್ತಿ, ನಿಮ್ಮ ವಿಶ್ವಾಸ, ನಿಮ್ಮ ಪ್ರೀತಿ ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವೆಲ್ಲ ಕೊಟ್ಟಿದ್ದೀರಿ. पूरा का पूरा दम आपने भारत को जोड़ने में लगाया है। ಇವತ್ತು ನಿಮ್ಮ ಸಂಪೂರ್ಣ ಶಕ್ತಿ ನೀವು ಈ ಭಾರತ್ ಜೋಡೋ ಯಾತ್ರೆಯಲ್ಲಿ ನೀವು ಅದರಲ್ಲಿ ಪಾಲ್ಗೊಂಡಿದ್ದೀರಿ. आप सब हिंसा और नफरत के खिलाफ खड़े हुए। ನೀವೆಲ್ಲರೂ ಏನು ದ್ವೇಷ ಮತ್ತು ಅಸೂಯೆ ಮತ್ತು ಹಿಂಸಾಚಾರದ ವಿರುದ್ಧ ನೀವು ನಿಂತಿದ್ದೀರಿ. ये छोटी बात नहीं है, ಇದು ಇವತ್ತು ಸಾಮಾನ್ಯ ವಿಷಯ ಅಲ್ಲ. ये बहुत बड़ी बात है। ಇದು ಬಹಳ ದೊಡ್ಡ ವಿಷಯ. आपने हिंदुस्तान के झंडे को ऊंचा उठाया है। ಇವತ್ತು ನಮ್ಮ ದೇಶದ ಧ್ವಜವನ್ನ ಇವತ್ತು ಮೇಲೆತ್ತಿದ್ದೀರಿ ನೀವೆಲ್ಲ. और उस झंडे की आपने रक्षा की है। ಇವತ್ತು ಈ ಒಂದು ನಮ್ಮ ಭಾರತ ದೇಶ ಧ್ವಜದ ರಕ್ಷಣೆಯನ್ನ ಮಾಡಿದ್ದೀರಿ ನೀವು. जो भारत में नफरत फैलाता है, हिंसा फैलाता है, वो झंडे पे आक्रमण करता है। ಇವತ್ತು ನಮ್ಮ ದೇಶದಲ್ಲಿ ಯಾರು ದ್ವೇಷ, ಯಾರು ಹಿಂಸಾಚಾರ ಮಾಡ್ತಾರೆ ಅವರು ನಮ್ಮ ದೇಶದ ಇವತ್ತು ಧ್ವಜದ ಮೇಲೆ ಆಕ್ರಮಣ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತೀವಿ ನಾವು. 3,500 किलोमीटर चलना आसान काम नहीं होता है। 3,500 ಕಿಲೋಮೀಟರ್ ನಡೀತಕ್ಕಂಥದ್ದು ಇದು ಸಾಮಾನ್ಯವಾಗಿರ್ತಕ್ಕಂಥ ಮಾತಲ್ಲ. मगर अजीब सी बात होती है, आमतौर से जब व्यक्ति सुबह उठता है तो जब वो पहले कदम लेता है वो कदम आसान होते हैं। ಯಾವಾಗ ಇದು ಒಂದು ಸಾಮಾನ್ಯ ಮಾತಲ್ಲ. ಯಾವ ಮನುಷ್ಯ ಮೊದಲು ಎದ್ದ ತಕ್ಷಣ ಮೊದಲನೇ ಹೆಜ್ಜೆಯನ್ನು ಇಡ್ತಾನಲ್ಲ ಅದು ಬಹಳ ಸುಲಭ ಆಗ್ತದೆ. और शाम को जो कदम होते हैं वो थोड़े मुश्किल होते हैं, थक जाता है आदमी। ಯಾವಾಗ ಸಾಯಂಕಾಲ ನಾವು ಯಾತ್ರೆಯನ್ನ ಮುಗಿಸ್ತೀವಿ ಆವಾಗ ನಾವೆಲ್ಲರೂ ಸ್ವಲ್ಪ ದಣಿವಾಗ್ತದೆ. इस यात्रा पे उल्टा हो रहा है। ಈ ಯಾತ್ರೆಯಲ್ಲಿ ಇದರ ವಿಪರೀತ ಆಗ್ತಾ ಇದೆ, ಉಲ್ಟಾ ಆಗ್ತಾ ಇದೆ. जो शाम के कदम होते हैं वो आसान हो जाते हैं। ಇವತ್ತು ಸಾಯಂಕಾಲದ ಹೆಜ್ಜೆ ನಮಗೆ ಬಹಳ ಸುಲಭ ಆಗ್ತಾ ಇದೆ. क्यों? क्योंकि मैं अपनी शक्ति से नहीं चल रहा हूं, ಯಾಕಂದ್ರೆ ಇದು ನನ್ನ ಶಕ್ತಿಯಿಂದ ನಾನು ನಡೀತಾ ಇಲ್ಲ. मैं आपकी शक्ति से चल रहा हूं। ನಾನು ನಿಮ್ಮ ಶಕ್ತಿ, ನಿಮ್ಮ ಪ್ರೇರಣೆಯಿಂದ ನಡೀತಾ ಇದ್ದೀನಿ. आप मेरी मदद कर रहे हो और आप मुझे पीछे से धकेल रहे हो। ನೀವು ನನಗೆ ಸಹಾಯ ಮಾಡ್ತಾ ಇದ್ದೀರಿ, ನೀವು ನಿನ್ನ ಹಿಂದಿನಿಂದ ನನಗೆ ಮುನ್ನಡಿಲಿಕ್ಕೆ ಪ್ರೇರಣೆ ಕೊಡ್ತಾ ಇದ್ದೀರಿ. तो इस मदद के लिए, इस प्यार के लिए मैं आप सबको दिल से धन्यवाद करना चाहता हूं। ಈ ಒಂದು ಸಹಾಯಗೋಸ್ಕರ, ಈ ಒಂದು ಪ್ರೀತಿಗೋಸ್ಕರ ನಾನು ಹೃದಯದ ಅಂತರಾಳದಿಂದ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. धन्यवाद। जय हिंद। ಥ್ಯಾಂಕ್ ಯು, ಧನ್ಯವಾದ ಎಲ್ರಿಗೂ.